ಓಂ ಮಳಾಯ ಮಹುದಾಯ ಓಂ ವಕದಂಡ ಮಹಾಗಾಯ ಕೊಡಿಸಿ ಸಮಪ್ರಭಾನಿ ಬೇಗಂ ಕವಿಯ ಸತ್ಯ ಓಂ ರಾಮೇಣ ಮುದ್ರೆ ನಮಃ ಓಂ ಸತ್ಯ ಓಂ ಮಹೇಮ ಓಂ ಮಹೇಮ ಓಂ ವಕ್ರಂ ನಮಃ ಓಂ ಉಪೇಂದ್ರ ನಮಃ ಓಂ ಮೋದಿ ನಮಃ ಓಂ ನಮಃ ಓಂ ಹ್ಯ ನಮಃ ಓಂ ಬೇದ ನಮಃ ಓಂ ಗಣೇಶ ನಮಃ ಓಂ ಶಿವೇ ನಮಃ ಓಂ ಮಂಗಳಾಯ ನಮಃ ಓಂ ಓಂ ಸಿದ್ಧಿವಿನಾಯಕ ನಮಃ ಓಂ ಪ್ರಸನ್ನಯ ನಮಃ ಓಂ ರಮಃ. ಇದೇನಿದು ಬಂಗಾರಮ್ಮ ಮಗಳು ಮದುವೆಯಾ ಜಾಮ್ ಶೂಮ್ ಅಂತ ಊರೆಲ್ಲನೂ ಇದು ಮಾಡಬೇಕು, ಜೋರ್ ಸೌಂಡ್ ಮಾಡಬೇಕು, ಹಂಗೆ ಮಾಡ್ತೀನಿ ಮದುವೆ ಅಂತ ಇದ್ಲು. ಇದೇನು ಇದ್ದಕ್ಕಿದ್ದಂಗೆ ನೀ ಹಿಂಗೆ ಹಿಡ್ಕೊಬಿಟ್ಟವಳಲ್ಲ ಮದುವೆಯಾ, ಯಾಕೆ ಹಿಂಗೆ ಮಾಡ್ತಾವಳೆ ಮದುವೆಯಾ ಅಂತ ಹೇಳ್ಬಿಟ್ಟು ಅದೇ ನಂಗೂ ತಿಳಿತಿಲ್ಲ. ನಾನು ಊರಿಗೆಲ್ಲ ಮೈಗಿ ಹಾಕ್ಬಿಟ್ಟು ಜೋರಾಗಿ ಮಾಡ್ತಾಳೆ. ಅಯ್ಯಪ್ಪ ಕಿವಿ ಕೇಳಿಸ್ಕೊಳಕ್ಕೂ ಆಗಕ್ಕಿಲ್ಲ ನಮ್ಮ ಕೈಲಿ ಅಂತ ಅನ್ಕೋತಾ ಇದ್ನ. ಹೋಗತ್ತಾಗೆ ಏನತ್ತಾಗ ಸಿಂಪಲ್ ಮಾಡಿ ಮುಗಿಸ್ತಾಳೆ ಅನ್ನಿಸ್ತದೆ. ಏನೋ ಎಡವಟ್ಟಾಗಿರ್ಬೇಕು, ಹುಟ್ಟುಬಟ್ಟೆಗೆ ಮಾಡ್ತಾವಳೆ ಅಂದರೆ ಏನೋ ಸಿ ಎಡವಟ್ಟಾಗಿರ್ತದೆ. ಇಲ್ಲ ಪಾರಿನೊಳಿ ಅಲ್ವಾ, ಏನಾರ ಪಾರಿನ ಕಿರಿನಿಗೆ ಏನಾದ್ರೂ ಕಳಿಸ್ಬಿಡ್ಬೇಕೇನೋ ಅರ್ಜೆಂಟಾಗಿ, ಅದಕ್ಕೇನಾರ ಹಿಂಗೆ ಮಾಡ್ತಾವಳು ಏನೋ ಅಲ್ವೇ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಶಿವಾಯ ಓಂ ಶಾಸ್ತ್ರೀಯ ಓಂ ಸಾಕ್ಷ ನಮಃ ಓಂ ನಮಃ ಓಂ ನಮಃ ಓಂ ಶಿವ ನಮಃ ಓಂ ಸಿದ್ಧಿರಾಮ ನಮಃ ಓಂ ಮುಕ್ತರ ನಮಃ ಓಂ ಮುಕ್ತರ ನಮಃ ಓಂ ಸ್ಮರಣ ನಮಃ. ಒಬ್ಬದ ಬಾಬಾ ನೀನ್ ಬರ್ಲಿ ಅಂತ ನೀ ಕಾಯ್ತಾ ಇದ್ದೆ. ನೋಡ್ಲಾ ಇಲ್ಲಿ ನೋಡ್ ಬರ್ಲಾ ಇಲ್ಲಿ ನೀನ್ ತಂಗಿ ಮದುವೆಯಾ. ನಿನ್ಗೇನಾರ ತಲೆ ಕೆಟ್ಟೈತಾ? ಇದ್ಯಾಕಮ್ಮ ಹಿಂಗ್ ಮಾಡಿ ಮುಗಿಸ್ತಾ ಇದೆಯಾ ಸಿಂಪಲ್ ಆಗಿ? ಹಾ, ಏನು ಮನೆ ನೋಡ್ಲಿಲ್ಲ, ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ, ಬಿಡ್ಲಿಲ್ಲ. ನೀನು ಇದ್ದಕ್ಕಿದ್ದಂಗೆ ಹಿಂಗೆ ನೀನು ಸಡನ್ ಆಗಿ ನೀವು ಮದುವೆ ಮಾಡಿ ಮುಗಿಸ್ಬಿಟ್ರೆ ಹಿಂಗೆ ಸಿಂಗಾಪುರ್ಗೆ ಹೋಯ್ತೀನಿ ಮನೆ ನೋಡೋ ಶಾಸ್ತ್ರಕ್ಕೆ ಅಂತ ಎಲ್ಲ ಹೇಳ್ತಾ ಇದ್ದಲ್ಲ ನೀನು. ಇದೇ ನನಗೂ ಗೊತ್ತಿಲ್ಲದಂಗೆ ಫೋನ್ ಹಾಕಿದ್ಯಾ, ಒಂದೇ ಉಸುರ್ನಾಗ ಓಡ್ ಬಂದ್ಬಿಟ್ಟೆ. ಇದೇನಪ್ಪ ಇದು ಅಂತ ಅಮ್ಮ ಇಳುಗು ಬಳಗು ತಿಳ್ಕೊಂಡಿದ್ದಂಗೆ ಹೆಂಗಮ್ಮ ಮಾಡಿದ್ಯಾ ನೀನು ಮದುವೆಯಾ? ನಿಂಗೆ ತಲೆಗೆಲ್ಲ ಕೆಟ್ಟಿಲ್ಲ ತಾನೆ ನಿಂಗೆ? ಹಾ, ನಿಲ್ಸು ಸುಮ್ಕೆ ಮದುವೆಯಾ ನಿಲ್ಸು. ನನಗೆ ಗೊತ್ತಾಯ್ತದೆ ನೀನು ತಂಗಿ ಮೇಲೆ ನಿಂಗೆ ಎಷ್ಟು ಪ್ರೀತಿ ಮಾಡಿಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಗೊತ್ತಾಯ್ತದೆ. ಸರಿ ತಕ, ಏನು ಮಾಡೋಕ್ಕಾಗಕ್ಕಿಲ್ಲ. ನೀನು ಏನು ಯೋಚನೆ ಮಾಡೋಕೆ ಹೋಗ್ಬೇಡ. ನೀನು ಏನೋ ಹಂಗಿತ್ತು ಅರ್ಜೆಂಟಾಗಿ ಮಾಡಬೇಕಿತ್ತು. ನನ್ನ ಬಗ್ಗೆ ಎಲ್ಲ ಅಳಿಯಂದ್ರಿಗೆ ಬೀಗ್ತಿಗೆಲ್ಲ ಏನೇನೋ ಕೆಟ್ಟದಾಗ ಹೇಳ್ಕೊಟ್ಬಿಟ್ಟು ಮದುವೆ ನಿಲ್ಸಕ್ಕೆ ಅಂತ ಹೇಳ್ಬಿಟ್ಟು ನೀನು 8ರಿಂದ ಹಿಡಿದು ಬೇಜಾನ್ ಜನ ಭಾಳ ಪ್ರಯತ್ನ ಪಡ್ತಾವ್ರೆ. ಎಲ್ಲನೂ ಇದು ಮಾಡಕ್ಕೆ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾವ್ರೆ. ಈಗ ಅದೆಲ್ಲ ಮುರಿಬೇಕು, ಅದೆಲ್ಲ ಇದು ಮಾಡಬೇಕು ಅಂತ ಹೇಳಿದ್ರೆ ನಮಗಂತೂ ಬೇರೆ ದಾರಿನೇ ಇಲ್ಲ. ನಾವಂತೂ ಕಷ್ಟಪಟ್ಟು ಏನೋ ಮಾಡಲೇಬೇಕು. ನೋಡು, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಎಲ್ಲ ಒಳ್ಳೇದಾಯ್ತದೆ. ಈಗ ಸುಮ್ಕಿರು. ಮದುವೆ ಹೆಂಗೆ ಮಾಡಿದ್ರೆ ಏನಂತೆ, ಸಿಂಪಲ್ ಆಗಾದ್ರೂ ಏನಂತೆ. ಜಾಮ್ಜು ಮತ್ತೆ ನನ್ನ ಮಗಳು ಪಾರಿಂಗ್ ಹೋಯ್ತಲ್ಲ, ಅವಾಗ ನೀನು ನೋಡಿವಂತೆ. ಅಲ್ಲ ಕಣಮ್ಮ, ಪೂರ್ತಿ ವಿಚಾರಿಸ್ಕೊಂಡು ಮಾಡು ಅಂತ ಹೇಳಿದ್ದು. ನೀನು ಪೂರ್ತಿ ವಿಚಾರಿಸ್ಕೊಂಡು ಮಾಡ್ಬಿಟ್ಟು ಅಲ್ಲಿಗೆ ಏನಾದ್ರು ಎಡವಟ್ ಮಾಡ್ಬಿಟ್ಟೆ ಅಂದರೆ ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇ. ನೀನು ಒಂದು ಗತಿ ಕಾಣಿಸ್ಬೇಕಾಯ್ತದೆ. ತಿರುಗಿ ಬಂದು ಅದು ಇದು ಅಂತ ನಂತಾಗ ಹೇಳಂಗಿಲ್ಲ, ಈಗಲೇ ಹೇಳಿದ್ದೀನಿ. ಏನೆಲ್ಲ ಪ್ರಾಬ್ಲಮ್ ಬರ್ತದೆ ಅಂತದು ನಿನಗೇನಾಗೆ ತಲೆ ಕೆಟ್ಟೈತಲ್ಲ. ನಿಂಗೇನಾದ್ರು ನೋಡ್ವೆ ಪ್ರಾಬ್ಲಮ್ ಏನಕ್ಕೆ ಬರ್ತದೆ ಮಂಗೆ ಇದ್ದಂಗೆ. ಸುಮ್ಕಿರಲ್ಲ ನೀನು ಎಂಡ್ರಿಗೆ ಏನು ಹೇಳ್ಬೇಡ. ಮದುವೆ ಮುಗಿಯ ಗಂಟ ಸುಮ್ಕಿರು. ಮದುವೆ ಮುಗಿದ್ಮೇಲೆ ಬೇಕಾರೆ ಅವಳೆ ಬಂದು ನೋಡ್ಕೊಳ್ಳಿ. ಅವಳ ಹತ್ರ ಏನು ಹೇಳಕ್ಕೆ ಬರಬೇಡ, ಏನು ಮಾತಾಡಕ್ಕಂತೂ ಬರಲೇಬೇಡ ನೀನು. ಅವಳು ಮದುವೆ ನಿಲ್ಸಕ್ಕೆ ಅಂತ ಕಾಯ್ಕೊಂಡವಳು. ನೀನು ಎಂಡ್ರು ಸರಿ ಇಲ್ಲ, ಅದಕ್ಕೆ ನೀನು ಸರ್ಸರ್ನ ಮದುವೆ ಮುಗಿಸ್ತಾ ಇರೋದು. ಪುರೈತ್ರೆ ಅಲ್ಲಿ ಮುಹೂರ್ತ ಮೀರೈತದೆ, ಬೇಬಿರ್ನ ತಾಳಿ ಕಟ್ಟಿ ಹೋಗತ್ತಾಗ ಬಂಗಾರ ಒಂದು ಮದುವೆ ಮಗಳ ಮದುವೆ ಅಂಗಾಡಿ ಗಣೇಶನ ಮದುವೆ ಆದಂಗೆ ಮಾಡ್ಬಿಡ್ತಾರ ತಗೆ. ಸುಮ್ಕೆ ನೀನು ಯಾ ಸಿಂಗಾಪುರಕ್ಕೆ ಹೋಗ್ತಾನೋ ಏನು ಕತೆನೋ ಗೊತ್ತಿಲ್ಲ. ಅಂತೂ ಯಾರ ಸಿಕ್ಕಿದವ್ರು ಕಟ್ಬಿಟ್ಟತಾಗೆ ಹೆಂಗೋ ಜಮಾಯಿಸ್ತಾವಳು ನೋಡು. ಏನೋ ಬಿಡಕ್ಕ, ನಮ್ಮಂತ ಬಡವ್ರ ಲೆಕ್ಕ ಅಲ್ಲ, ಅವ್ರದೆಲ್ಲ ಸಾವುಕಾರ ಲೆಕ್ಕ. ನಮ್ಮಂತ ಬಡವ್ರಾದ್ರೆ ಎಲ್ಲ ಹಂಚ್ಕತ್ತೀವಿ, ಅವ್ರ ಸಾವುಕಾರರು ಹೆಂಗೋ ನಡೆದೋಯ್ತದೆ. ಪುರೈತ್ರೆ ತಾಳಿ ಹಂಗೇನೇ ಕಟ್ಟಿಸ್ಬಿಡಿ. ತಾಳಿ ತಗ ಇಲ್ಲಿ. ಓ ಮಾಂಗಲ್ಯ ಅಂತ ನಾನೇನ ಮಮ ಜೀವನ ಇದನ್ನ ಗಂಟೆ ಮಾಂಗಲ್ಯ ಧಾರಣ ಸಂಪೂರ್ಣ. ಹಬ್ಬ ನನ್ನ ಮಗನ ಮದುವೆ ಅಂತೂ ಅಂಗಾಡತ್ತಾಗ ಹೆಂಗೋ ಮುಗೀತು. ಇದೇ ನನಗೋಸಿ ಸಮಾಧಾನ ಬಿಡು. ಏನ್ರಪ್ಪ, ಇಬ್ರು ಬಂದು ದೇವ್ರ ಸನ್ನಿಧಿಗೆ ಬಂದ್ಬಿಟ್ಟು ಇಬ್ರು ದೇವ್ರ ಹತ್ರ ಒಂದು ಆಶೀರ್ವಾದ ತಗೋಬಿಟ್ಟು ಮಂಗಳಾರತಿ ತಗೋಬಿಟ್ಟು ಹೊರಡ್ರಪ್ಪ. ಒಳ್ಳೆ ದಿನ ಇವತ್ತಂತೂ ಒಳ್ಳೆ ದಿನನೇ ನೀವು ಮದುವೆ ಮಾಡ್ಕೊಂಡಿದ್ದೀರಾ. ಯಾವ ತೊಂದರೆನೂ ಇಲ್ಲ, ಎಲ್ಲ ಒಳ್ಳೇದಾಯ್ತದೆ, ಎಲ್ಲ ಒಳ್ಳೇದಾಗ್ಲಿ. ಸರಿನಾ? ದೇವ್ರು ಇರ್ತಾನೆ, ದೇವ್ರು ನೋಡ್ಕೊತಾನೆ. ನೀವು ತಲೆ ಕೆಡಿಸ್ಕೊಬೇಡಿ. ನಡ್ರಿ, ಬರ್ರಿ ಬಂಗಾರ ಮರೆ. ಇವತ್ತು ಆರಾಮಾಗೆ ಮಂದು ಮುಸ್ಕೋಬೋದು ನೋಡಿ. ಕಳಿಸಿಬೇಕಾದ್ರೆ ಇವತ್ತೇನೇ ನೀಯ ಬೀಗ್ರೆ ಇವತ್ತು ಒಳ್ಳೆ ದಿನ ಅಂತ ಹೇಳ್ತಾವ್ರೆ. ಇವತ್ತೇನೇ ನೀಯ ಮನೆ ತುಂಬಿಸ್ಕೊಬಿಟ್ರೆ ಭಾಳ ಒಳ್ಳೇದು. ಇವತ್ತೇನೇ ನನ್ನ ಮಗಳನ್ನ ನಿಮ್ಮ ಮನೆಗೆ ತುಂಬಿಸ್ಕೊಬಿಡಿ. ಅಯ್ಯೋ ಬೀಗ್ರೆ, ನಾನೇನೋ ಮನೆ ತುಂಬಿಸ್ಕೊಳಕ್ಕೆ ಕಾತುರದಿಂದ ನೀ ಕಾಯ್ಕೊಂಡಿದ್ದೀನಿ. ಆದ್ರೆ ಈ ನನ್ನ ಮಗ ಅವನಲ್ಲ, ಅವನು ಹೆಂಡ್ತಿನ ಸಿಂಗಾಪುರದ ಮನೆಗೆ ನೀ ತುಂಬಿಸ್ಕೋಬೇಕಂತೆ. ಅಲ್ಲಿ ಗಂಟನೂ ಮನೆ ತುಂಬಿಸ್ಕೊಳಕ್ಕೆ ಬ್ಯಾಡ ಕಣಮ್ಮ. ನಮ್ಮ ಮನೆಗೆಲ್ಲ ಮನೆ ತುಂಬಿಸ್ಕೊಳ್ಳೋದು. ನಾನು ಹೆಂಡ್ತಿನ ಮನೆ ಅಂತ ತುಂಬಿಸ್ಕೊಂಡ್ರೆ ನಾನು ಅದು ಫಾರಿನ್ನಾಗೆ ನೀನೇ ತುಂಬಿಸ್ಕೊತೀನಿ, ಸಿಂಗಾಪುರ್ಗೆ ತುಂಬಿಸ್ಕೊತೀನಿ ಅಂತ ಹೇಳ್ಬಿಟ್ಟು ನೆನ್ನೆಯಿಂದ ಒಂದೇ ಮಕ್ಕನಾಗೆ ಅಲ್ಲ ಬೆಳಿಗ್ಗೆಯಿಂದ ಒಂದೇ ಮಕ್ಕನಾಗ ಅಟ್ಟ ಮಾಡ್ತಾವನಿ. ನೀವರ ಹುಸಿ ಬುದ್ಧಿ ಹೇಳಿ ಅಂದ್ರೆ ಸಿಂಗಾಪುರ್ಗೆ ನಿಧಾನಕ್ಕೆ ಹೋಗಿರಂತೆ. ಇವತ್ತು ಬಹಳ ಒಳ್ಳೆ ದಿನ ಐತಿ ಹೇಳಿ ಅಂದ್ರೆ. ನೋಡಿ ನೀವಂತೂ ನನ್ನ ಮಗಳನ್ನ ಇವತ್ತೇ ನೀವು ಮಂದು ಮುಸ್ಕೊಳಕ್ಕೆ ಕರ್ಕೊಂಡು ಹೋಗೋದು ಮೇಲು ಅನಿಸ್ತದೆ. ನೋಡಿ ಅತ್ತೆ, ನನ್ನ ಹೆಂಡ್ತಿನ ಸಿಂಗಾಪುರ್ ಮನೆಗೆ ಮನೆ ತುಂಬಿಸ್ಕೊಳ್ಳೋದು. ಅಲ್ಲಿ ತನಕ ನನ್ನ ಹೆಂಡ್ತಿನ ನಿಮ್ಮ ಮನೆಗೆ ಬೇಕಾದ್ರೆ ಇರಿಸ್ಕೊಳ್ಳೋಣ ಪ್ಲೀಸ್ ಅತ್ತೆ. ಸಿಂಗಾಪುರದ ಮನೆ ನನ್ನ ದೊಡ್ಡ ಕನ್ಸತ್ತೆ. ಅಲ್ಲೇನೆ ಮನೆ ತುಂಬಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಬಹಳ ದಿನದ ಆಸೆ ಅತ್ತೆ. ಇದೊಂದ್ಸಲ ಅವಕಾಶ ಮಾಡ್ಕೊಡಿ. ಸಿಂಗಾಪುರ್ಗೆ ಏನೇ ಹೋಗ್ಬಿಡೋಣ. ಮನೆ ನೋಡಕ್ಕಂತೂ ನೀವು ಬರಲಿಲ್ಲ, ಮನೆ ನೋಡೋ ಶಾಸ್ತ್ರಕ್ಕಂತೂ. ಇವಾಗಾದ್ರೂ ನೀವು ಬಂದರೆ
ಭಾಳ ಒಳ್ಳೇದು ಮನೆ ತುಂಬಿಸ್ಕೊಳ್ಳೋಕೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಮನೆ ತುಂಬಿಸ್ಕೊಳ್ಳೋದೇನು ಬೇಡ ಅತ್ತೆ ಇಲ್ಲಿ. ಎಲ್ಲೋ ಮಿಸ್ ಹೊಡಿತಾಯ್ತಲ್ಲ. ನಾನು ಹೆಂಡತಿ ಹೇಳಿದ್ದೆ ಅದು ಸರಿನಾ? ಅಲ್ಲ ಇವ್ರೇನು ಇಷ್ಟು ಅರ್ಜೆಂಟಾಗಿ ನನಗೂ ಹೇಳ್ದಂಗೆ ಯಾರಿಗೂ ಹೇಳ್ದಂಗೆ ನನ್ನ ಹೆಂಡತಿಗೂ ಗೊತ್ತಾಗ್ತಿದ್ದಂಗೆ ಇದ್ದಕ್ಕಿದ್ದಂಗೆ ನಮ್ಮ ಅಮ್ಮನ ತಲೆ ಕೆಡಿಸ್ಬಿಟ್ಟು ಅದು ಹೆಂಗೆ ಮದುವೆ ಮಾಡ್ಕೊಂಬಿಟ್ರು ಅಂತ ಇವರು. ನನಗಂತೂ ಒಂದು ಅರ್ಥ ಆಗ್ತಿಲ್ವಲ್ಲ. ನನಗಂತೂ ಏನೋ ಆಗೈತೆ ಅಂತ ಅನ್ನಿಸ್ತೈತೆ. ಏನು ಎಡವಟ್ಟಾಗೈತೆ? ನಮ್ಮ ಅಮ್ಮನಂತೂ ಚೆನ್ನಾಗಿ ಅಮರ್ಸ್ಬೋದು. ಇವನು ಯಾರು ಏನು ಕತೆನೋ. ನನ್ನ ಹೆಂಡತಿ ಹತ್ರ ಹೋಗಿ ಎಲ್ಲ ವಿಚಾರ ತಿಳ್ಕೊಂಡಿದ್ರೆ ಎಲ್ಲ ಸರೋಗೋದು. ಇದ್ದಕ್ಕಿದ್ದಂಗೆ ಸಡನ್ನಾಗಿ ದೇವಸ್ಥಾನದಾಗ ಮದುವೆ ಮಾಡ್ಕೊಳ್ಳೋದು, ಅದು ಬಂಗಾರಮ್ಮ ನಮ್ಮಮ್ಮ ಆಯಮ್ಮನ ಮದ್ವೆಗೆ ಒಪ್ಸೋದು ಅಂದರೆ ಸುಮ್ಮನೆನಾ? ಏನು ಅಂತಲೇ ಅರ್ಥ ಆಗ್ತಿಲ್ಲ. ದಿಢೀರಂತ ಫೋನ್ ಹಾಕಿ ಮದುವೆ ಬಾ ಅಂತ ಕರೆದ್ರೆ ಯಾರಿಗೆ ತಾನೇ ತಲೆ ಓಡ್ತದೆ ಹೇಳಿ? ತಲೆಯೆಲ್ಲ ಅರ್ಧ ಕೆಟ್ಟು ಕ್ಯಾರೆಟ್ ಬಿಟ್ಟೈತೆ ನನಗಂತೂ. ಅಮ್ಮ ಅವ್ರು ಹೇಳ್ತಿಲ್ವಾ ಸಿಂಗಾಪುರದಾಗ ಏನಿಯ ಮನೆ ತುಂಬಿಸ್ಕೋಬೇಕು ಅಂತ ಹೇಳ್ಬಿಟ್ಟು, ಅವ್ರ ಆಸೆಗೆ ನಾನು ಯಾಕಮ್ಮ ಕಲ್ಲಾಕ್ಲಿ ಬುಡ ಮಾತಾಗೆ ಸಿಂಗಾಪುರದಾಗ ಏನಿಯ ಮನೆ ತುಂಬಿಸ್ಕೊಂಡ್ಲಿ, ನನಗೇನೂ ಬೇಜಾರಿಲ್ಲ. ಅಲ್ಲೇನಿಯ ಮನೆ ತುಂಬಿಸ್ಕೊಂಡು ಅಲ್ಲೇನಿಯ ಹೋಯ್ತೀನಿ ಬಿಡು. ಈಗೇನಂತೆ ಅತ್ತೆ ಮನೆಗೆ ಇಲ್ಲಿ ಹೋಗ್ಲಿಲ್ಲ ಅಂದ್ರೂ ಒಂದು ತಿಂಗಳು ತಾನೇ, ಒಂದು ತಿಂಗಳು ಮಟ್ಟಿಗೆ ಇಲ್ಲೇನಿಯ ಇರ್ತೀನಿ, ಆಮೇಕಿಂತ ಬೇಕಾರೆ ಏನೋ ಒಂದು ನೋಡ್ಕೊಂಡ್ರೆ ಆಯ್ತು. ಈಗ ಅವ್ರಿಗೂ ಇಷ್ಟ ಇಲ್ಲ ತಾನೇ ಅವ್ರ ಮನೆ ಇಲ್ಲಿ ತುಂಬಿಸ್ಕೊಳಕ್ಕೆ ಹಳ್ಳಿನಾಗೆ. ಏನೋ ಅವ್ರ ಆಸೆಗೆ ನಾವು ತಾನೇ ಯಾಕೆ ಬೇಡ ಅಂತ ಅನ್ಬೇಕು ಕಣಮ್ಮ. ಏನೋ ಕಣಪ್ಪ, ನೀವೆಲ್ಲ ಒಪ್ಪದ್ಮೇಲೆ ನಂದೇನೈತೆ? ನಂದೇನೋ ಪ್ಯಾಸಲ್ಲ, ಎಂತ ಪ್ಯಾಸಲ್ಲೂ ಇಲ್ಲ. ನೀವು ಹೆಂಗೆ ಹೇಳ್ತಿರೋ ನಾನು ಹಂಗೇನೇನಿಯ. ಸರಿ ಬಿಡಪ್ಪ, ಆಯ್ತು ಹಂಗೇನಿ ಆಯ್ತು. ನೀವು ಹೆಂಗೆ ಹೇಳಿದ್ರೆ ಹಂಗೇನೇನಿಯ. ಸುಮ್ಮನೆ ಇನ್ನು ಯಾಕೆ ಅದು ಇದು ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬಿಸ್ಕೊಳ ಇಲ್ಲಿ ತುಂಬಿಸ್ಕೊಳ ಅಂತ. ಇನ್ನೊಂದು ತಿಂಗಳ ತಾನೇ ನಮ್ಮ ಮನೆಗೆ ಏನಿ ಆರಾಮಾಗಿ ಇದ್ಕೊಂಡು ಹೊಸ ಗಂಡು ಹೆಣ್ಣು ಇರ್ರಿ, ಏನು ತೊಂದರೆ ತಗೋಬೇಡಿ. ಆಮೇಕಿಂತ ಬೇಕಾದ್ರೆ ಸಿಂಗಾಪುರ್ಗೆ ಹೋಗ್ಬೇಕಾರೆ ಎಲ್ಲರೂ ಬರ್ತೀವಿ, ನಾನು ನನ್ನ ಮಗ ನೀವು ಎಲ್ಲರೂ ಹೋಗ್ಬಿಟ್ಟು ಆರಾಮಾಗಿ ಮನೆ ತುಂಬಿಸ್ಬಿಟ್ಟು ಆಮೇಕಿಂತ ಬರೋಣ. ಆಯ್ತು ಅತ್ತೆ, ಆಯ್ತು. ಭಾಳ ಥ್ಯಾಂಕ್ಸ್ ಅತ್ತೆ, ನನ್ನ ಕಷ್ಟನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಇದೆಯಾ ಅಂತ ನಮ್ಮ ಮದುವೆ ಆಗಿದ ತಕ್ಷಣ ಗಂಡನ ಮನೆಗೆ ತುಂಬಿಸ್ಕೊಳ್ಳಿಲ್ಲ ಅಂದರೆ ಅದು ಅಂತ ಇದು ಅಂತೀನಿ. ಸಿಂಗಾಪುರನೇ ಇರಲಿ, ಈ ಪಾಳಿನ ಹುಡುಗರನ್ನ ಕಟ್ಕೊಂಡ್ರೆ ಇದೆ ನಿನಗೆ ಗೊತ್ತಿ. ಅವಕ್ಕೆ ನಮ್ಮ ಶಾಸ್ತ್ರ ಗೊತ್ತಿರಕ್ಕಿಲ್ಲ, ನಮ್ಮ ಸಂಪ್ರದಾಯ ಕೊಟ್ಟರೆ ಗೊತ್ತಿರಕ್ಕಿಲ್ಲ, ಏನೋ ಮಾತಾಡ್ತಾರೆ. ಅಯ್ಯೋ ಏನೇನು ಕರ್ಮುವ ತಗ. ಸಾವುಕಾರ ಲೆಕ್ಕಾಚಾರ ಬಿಡಕ್ಕ, ಸುಮ್ಮನೆ ನಾವು ಬಂದು ನೋಡಕ್ಕೆ ಬಂದಿದ್ದೀವಿ ಅಷ್ಟೇ ಮದುವೆಯ. ನೋಡಿ ಹೋಗ, ನೀನು ಊಟಕ್ಕೆ ಹಾಕಿಲ್ಲ ಏನೂ ಹಾಕಿಲ್ಲ ಇವಮ್ಮ, ಇನ್ನೆಲ್ಲ ಹಾಕ್ತಾಳೆ. ಇಲ್ರಿ ಮಂತಾಗೇನು ಅಡುಗೆ ಮಾಡಿಸ್ತಾಳಂತೀವ ಸಾಯಂಕಾಲಕ್ಕೆ. ಬಾ ಸಾಯಂಕಾಲಕ್ಕೆ ಉಣ್ಣಕ್ಕೆ ಬಂದ್ರೆ ಆಯ್ತು. ಇವಾಗ ಸುಮ್ಕೇನಿಯ ಯಾಕೆ ಮಗನೇ, ನಡಿಯಪ್ಪ. ಇವತ್ತು ಸಂಜೆ ಎಲ್ಲರೂ ಊಟಕ್ಕೆ ಮಂತಕೇನಿಯ ಬರ್ರಿ. ಯಾರು ಇವತ್ತು ಮನೆಗೆ ಅಡುಗೆ ಮಾಡೋಕ್ಕೇನು ಹೋಗ್ಬೇಡಿ, ಎಲ್ಲ ಮಂತಗೇನಿಯ ಊಟ ಇವತ್ತು ಎಲ್ಲನೂ. ಮಗನೇ ಹೋಗು, ಮಂತಾಗೋಸಿ ಊಟದ ವ್ಯವಸ್ಥೆ ಅದು ಇದು ಎಲ್ಲನೂ ನೋಡ್ಕೊಂಡು ನಡಿ. ಅಷ್ಟಾಗಿ ನಾನು ಬರ್ತೀನಿ. ಅರ್ಜೆಂಟಾಗಿ ಆಗಿದ್ದಕ್ಕೆ ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ ನಂಗೆ ದಿಕ್ಕೆ ತೋರಿಸಿದಂಗೆ ಆಗೋಗ್ಬಿಟ್ಟೈತಿ. ಹೆಂಗೋ ಎಲ್ಲನೂ ಹಂಗೋ ಹಿಂಗೋ ಮುಗಿತಲ್ಲ, ಇನ್ನು ಏನಿಲ್ಲ. ನಡಿ ವಾಲ್ಡು ಪಟ ಅಂತ ಹೇಳ್ಬಿಟ್ಟು ವಾಲ್ಟ್ ನಡಿ, ಹೋಗ್ಬಿಟ್ಟು ಅದೆಲ್ಲ ರೆಡಿ ಮಾಡೋಗಿ ನೀನು. ಸರಿ ಅಮ್ಮ. ನನ್ನ ಹೆಂಡತಿ ಫೋನ್ ಮಾಡ್ಲಾ ಬಾ ಅಂತ. ಹೀರು ಅವಳಿಗೆ ಏನಾದರೂ ಒಂದು ಹೇಳ್ತೀನಿ. ಅವಳೆಲ್ಲವಳು ಏನು ಇವನು ಅರ್ಥನೂ ಆಗಲ್ಲ. ಹೋಗ್ಲಿ ಲವ್ ಮ್ಯಾರೇಜ್ ಆಗಿದ್ರೆ ಒಪ್ಕೋಬೋದಿತ್ತು. ಇದು ಯಾವ ಮ್ಯಾರೇಜ್ ಆಗೋನೋ ಏನು ಕತ್ತಿರೋ ಗೊತ್ತಿಲ್ಲ. ಅಪ್ಪ ನೋಡಮ್ಮ, ನಿಮ್ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಬಂಗಾರ ಬರೇ, ನಿಮ್ಮನೆಗೆ ಕರ್ಕೊಂಡೋಗಿ ಇರಿಸ್ಕೊಳ್ಳಿ. ಒಳ್ಳೆ ದಿನ ನೋಡ್ಬಿಟ್ಟು ನಾನೇನೇ ಪಂಚಾಗ್ದಾಗ ಹೇಳ್ತೀನಿ ಯಾವ ದಿನ ಅಂತ. ಆ ದಿನ ಹೋಗ್ಬಿಟ್ಟು ಮನೆ ತುಂಬಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆಯ್ತು ಪುರೈತ್ರಿ, ಆಯ್ತು. ನಡೀರಪ್ಪ, ನಡೀರಿ. ಬನ್ನಿ ಬೀಗ್ರೆ ಅಳಿ ಅಂದ್ರೆ ನಡೀರಿ ಹೋಗೋಣ. ಮಗಳೇ ನಡಿಯಮ್ಮ, ಮಂತಕ್ಕೆ ಹೋಗೋಣ, ನಮ್ಮನಿಗೆ ಏನಿಯ ಹೋಗೋಣ. ನಡಿ ಹೋಗೋಣ ಕಣಮ್ಮ. ರೀ ಬರ್ರಿ ಹೋಗೋಣ. ನಡೀರಿ ಹೋಗೋಣ, ನಡೀರಿ. ಇದು ಯಾತ್ರ ಮದುವೆ ಇದು? ಹೆಂಗ್ ಸಿಕ್ರಂಗೆ ಮಾಡ್ಬಿಟ್ಲಲ್ಲ ಈ ಬಂಗಾರಮ್ಮ. ಯಪ್ಪ. ಅದಕ್ಕೆ ಒಬ್ರಿಗೆ ಮೋಸ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರೆ ದೇವ್ರು ಹಿಂಗೇನಿಯ ಮಾಡೋದು. ದುಡ್ಡಿದ್ರು ಕೈಯಾಗ ಮದುವೆ ಮಾಡಕ್ಕೆ ಆಗ್ದಿರ ಅಂತ ಪರಿಸ್ಥಿತಿಗೆ ತಂದ್ಬಿಡ್ತಾನೆ. ಸರಿಯಾಗಿ ಹೇಳ್ದೆ ಬಿಡು.